ಶುಭಕಾಮನೆಗಳು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ನಡೆಯುತ್ತಿರತಕ್ಕಂತಹ ಗೋರಕ್ಷಣೆಯ ಹೆಸರಿನಲ್ಲಿ ಮಾಡುವಂತಹ ಗೂಂಡಾಗಿರಿ, ಅದೇ ರೀತಿ ಸಂಘ ಪರಿವಾರದ ನಾಯಕರ ಮೇಲಿನ ಕ್ರಿಮಿನಲ್ ಕೇಸುಗಳನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿರುವುದನ್ನು ವಿರೋಧಿಸಿ ನಡೆಯುತ್ತಿರ್ತಕ್ಕಂತಹ ಈ ಒಂದು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಪಕ್ಷದ ನಗರ ಮತ್ತು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿರುವ ಅನ್ವರ್ ಸಾದತ್ ಬಜತ್ತೂರ್ ರವರೇ, ಅಶ್ರಫ್ ಅಡ್ಡೂರ್ ರವರೇ, ಅದೇ ರೀತಿ ಜಿಲ್ಲಾ ಮುಖಂಡರಾಗಿರ್ತಕ್ಕಂತಹ ಜಮಾಲ್ ಜೋಕಟ್ಟೆಯವರೇ, ಅಶ್ರಫ್ ತಲಪಾಡಿ ಅವರೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಹೋರಾಟ ನಿರತ ಸಹವರ್ತಿಗಳೇ, ವುಮೆನ್ ಇಂಡಿಯಾ ಮೂವ್ಮೆಂಟ್ ಇದರ ನಾಯಕಿಯರೇ, ಕಾರ್ಯಕರ್ತೆಯರೇ, ಇಡೀ ದೇಶ ಇವತ್ತು ಬಕ್ರೀದ್ ಹಬ್ಬದ ಸಂಭ್ರಮವನ್ನ ಎದುರು ನೋಡ್ತಾ ಇದೆ. ಪ್ರತಿ ಬಕ್ರೀದ್ ಹಬ್ಬ ಬರುವಂತಹ ಸಂದರ್ಭದಲ್ಲಿ ದೇಶದ ಜನರು ಬಹಳ ಆತಂಕಕ್ಕೆ ಒಳಗಾಗ್ತಾರೆ. ದೇಶದಲ್ಲಿ ಯಾವುದೇ ಒಂದು ಹಬ್ಬದಲ್ಲಿ ಇಂತಹ ಆತಂಕಗಳಿರುವುದಿಲ್ಲ. ಹಿಂದೂ ಸಮುದಾಯದ ಬಹಳಷ್ಟು ಹಬ್ಬಗಳು ಈ ದೇಶದಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಮುಸ್ಲಿಂ ಸಹೋದರರು ಅಥವಾ ಮುಸ್ಲಿಂ ಧರ್ಮಗುರುಗಳು ಆ ಹಬ್ಬವನ್ನ ಶುಶ್ರೂಷವಾಗಿ ಆಚರಿಸಲಿಕ್ಕೆ ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನ ಅವರು ಮಾಡ್ತಾರೆ ಮತ್ತು ಯಾವುದೇ ರೀತಿಯ ವಿರೋಧಗಳನ್ನ ಖಂಡಿತವಾಗಿಯೂ ವ್ಯಕ್ತಪಡಿಸುವುದಿಲ್ಲ. ಆದರೆ ಪ್ರತಿ ಬಕ್ರೀದ್ ಬರುವಂತಹ ಸಂದರ್ಭದಲ್ಲಿ ಕೆಲವು ಶೇಕಡ ಇರತಕ್ಕಂತಹ ಸಂಘ ಪರಿವಾರದ ವ್ಯಕ್ತಿಗಳು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಲಿಕ್ಕೋಸ್ಕರ ಹಿಂದೂ ಸಮುದಾಯವನ್ನ ಎತ್ತಿ ಕಟ್ಟಿಕೊಂಡು ಗೋವಿನ ಸುಳ್ಳು ಪಾವಿತ್ರತೆಯನ್ನ ಪ್ರಚಾರಪಡಿಸಿಕೊಂಡು ಧರ್ಮದ ಮಧ್ಯೆ ವಿಷಬೀಜವನ್ನ ಬಿತ್ತುವಂತಹ ಪ್ರಯತ್ನವನ್ನ ಇವತ್ತು ದೇಶದಾದ್ಯಂತ ಹಿಂದೂ ಪರ ಸಂಘಟನೆಗಳು ನಡೆಸ್ತಾ ಇದೆ. ಅವರಿಗೆ ನಮ್ಮ ಭಾಷೆಯಲ್ಲಿ ನಾವು ಕೇಸರಿ ಭಯೋತ್ಪಾದಕರು ಅಂತ ಹೇಳ್ತೇವೆ. ಇಡೀ ದೇಶವನ್ನ ಇವತ್ತು ಅವರು ತಮ್ಮ ತೆಕ್ಕೆಗೆ ಪಡೆತಿರ್ತಕ್ಕಂಥದ್ದು ಒಂದು ಕೇಸರಿ ಶಾಲ್ ಅನ್ನ ಹೆಗಲಿಗೆ ಹಾಕಿಕೊಂಡು ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಯುವತಿಯರಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೂಡ ಧರ್ಮದ ಅಮಲನ್ನ ತುಂಬಿ ಅವರನ್ನ ಉದ್ರೇಕಿಸಿಕೊಂಡು ಹಿಂದೂ ಮುಸಲ್ಮಾನರ ಮಧ್ಯೆ ಗಲಭೆಗಳನ್ನ ಸೃಷ್ಟಿ ಮಾಡಿಕೊಂಡು ಆ ಹೆಸರಿನಲ್ಲಿ ಮತಗಳ ಕ್ರೋಢೀಕರಣ ಮಾಡಿ ಇವತ್ತು ದೇಶವನ್ನ ಆಳುವಂತಹ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ. ಅವರ ಈ ಒಂದು ಬೆಳವಣಿಗೆಗೆ ನಮ್ಮ ಸಮಾಜದ ಕಾರಣವೂ ಕೂಡ ಇದೆ. ಅವರು ಯಾವೆಲ್ಲ ಅಜೆಂಡವನ್ನ ಇಟ್ಟುಕೊಂಡು ನಮ್ಮ ಮುಂದೆ ಬರ್ತಾರೋ ಆ ಎಲ್ಲ ಅಜೆಂಡವನ್ನ ನಾವು ಚಾಚು ತಪ್ಪದೆ ಅವರು ಹೇಳ್ತಾ ಇರುವಂತದ್ದು ಸರಿ ಅನ್ನುವ ರೀತಿಯಲ್ಲಿ ನಾವು ವಹಿಸುವಂತಹ ಮೌನವಾಗಿರ್ತದೆ. ಇಲ್ಲಿರ್ತಕ್ಕಂತಹ ಜಾತ್ಯತೀತ ಪಕ್ಷಗಳು ಅಥವಾ ಇಲ್ಲಿರ್ತಕ್ಕಂತಹ ಬೇರೆ ಬೇರೆ ವಿಚಾರಗಳನ್ನ ಹಂಚಿಕೊಳ್ಳುವಂತಹ ವ್ಯಕ್ತಿಗಳು ಶಾಂತಿಯ ಹೆಸರಿನಲ್ಲಿ ಅವರ ಉದ್ರೇಕಕ್ಕೆ ನಾವು ಒಳಗಾಗಬಾರದು ಅಥವಾ ಅವರು ಹೇಳುವಂತದ್ದನ್ನ ಸ್ವಲ್ಪ ನಾವು ಹಿಂದೆ ಇಡಬೇಕು, ಅದರಿಂದ ನಮಗೆ ಒಳ್ಳೇದಾಗ್ತದೆ ಅಂತ ಹೇಳುವಂತಹ ಈ ಒಂದು ಬುದ್ಧಿವಾದದ ಮಾತಿನಿಂದಾಗಿ ಇವತ್ತು ಸಂಘ ಪರಿವಾರ ಅವರು ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದು ನಿಂತಿದ್ದಾರೆ. ಯಾವ ರೀತಿ ಬೆಳೆದಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಯಾವುದೇ ಒಂದು ವಿಚಾರಗಳು ಈ ದೇಶದ ಕಾನೂನಿಗೆ ವಿರುದ್ಧವಾಗಿದ್ರು ಅಥವಾ ಈ ದೇಶದ ಸಾಮಾಜಿಕ ನ್ಯಾಯದ ಪ್ರತಿಪಾದನೆಯನ್ನ ತಿರಸ್ಕರಿಸುವಂತಹ ಒಂದು ಅಜೆಂಡವನ್ನ ಅವರು ಮುಂದೆ ಇಟ್ಟರು ಕೂಡ ಇಡೀ ದೇಶವೇ ಅದರ ವಿರುದ್ಧವಾಗಿ ಮಾತನಾಡ್ತದೆ. ಅದು ಸರಿಯಲ್ಲ. ಸಂಘ ಪರಿವಾರ ಹೇಳ್ತಾ ಇರುವಂತದ್ದು, ಬಿಜೆಪಿ ಹೇಳ್ತಾ ಇರ್ತಕ್ಕಂಥದ್ದು ಈ ದೇಶದ ಕಾನೂನಿಗೆ ವಿರುದ್ಧವಾಗಿದೆ, ಈ ದೇಶದ ಜಾತ್ಯತೀತ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿದೆ ಅಂತ ಹೇಳಿ ಇಡೀ ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ಎಲ್ಲ ಕಡೆ ಕೂಡ ಚರ್ಚೆ ನಡೀತದೆ. ಆದ್ರೆ ಕೊನೆಗೊಂದು ದಿನ ಈ ಪ್ರಕರಣ ನ್ಯಾಯಾಲಯದ ಮೆಟ್ಟಿಲಿಗೆ ಹೋದ್ರೆ ನ್ಯಾಯಾಲಯದಲ್ಲಿ ಜನತೆ ಮಾಡಿದಂತಹ
ಚರ್ಚೆಗೆ ವಿರುದ್ಧವಾಗಿ ಅಥವಾ ಇಲ್ಲಿಯ ಸಾಮಾಜಿಕ ನ್ಯಾಯ ವಿರುದ್ಧವಾದಂತಹ ರೀತಿಗಳಲ್ಲಿ ತೀರ್ಪು ಬರ್ತದೆ ಅಂತ ಹೇಳಿದ್ರೆ, ಯಾವ ರೀತಿ ಇವರು ಸಮಾಜದಲ್ಲಿ ಬೆಸೆದುಕೊಂಡಿದ್ದಾರೆ ಅಥವಾ ತಮ್ಮ ಒಂದು ಇನ್ಫ್ಲುಯೆನ್ಸ್ ಅನ್ನ ಇಲ್ಲಿಯ ವ್ಯವಸ್ಥೆಯ ಮೇಲೆ ಯಾವ ರೀತಿ ಅವರು ದುರುಪಯೋಗ ಪಡಿಸ್ತಾ ಇದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಇದೆ ಬಂಧುಗಳು. ಗೋವಿನ ಹೆಸರಿನಲ್ಲಿ ಗೂಂಡಾಗಿರಿಯನ್ನ ಮಾಡ್ತಾ ಇದ್ದಾರೆ, ಹಲ್ಲೆಯನ್ನ ಮಾಡ್ತಾ ಇದ್ದಾರೆ, ಕೊಲೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಜಾತ್ಯತೀತ ಸರ್ಕಾರಗಳು ಇಲ್ಲಿ ಏನ್ ಮಾಡ್ತಾ ಇದೆ? ಬಿಜೆಪಿಯ ಅದು ವೃತ್ತಿ ಅಥವಾ ಪ್ರವೃತ್ತಿ ಅಂತ ಹೇಳಿ ತಿಳ್ಕೊಳ್ಳೋಣ. ಯಾಕೆಂತ ಹೇಳಿದ್ರೆ ಹತ್ತಿರದ ಉಡುಪಿಯಲ್ಲಿ ನಡೆದಂತಹ ಹಾಜಬ್ಬ ಹಸನಬ್ಬ ಪ್ರಕರಣದಲ್ಲಿ ಆ ಒಂದು ಆದಿ ಉಡುಪಿಯ ಬೆತ್ತಲೆ ಪ್ರಕರಣದ ಪ್ರಮುಖ ಆರೋಪಿ ಇವತ್ತು ಕರ್ನಾಟಕ ಸರ್ಕಾರದ ಶಾಸಕ. ಈ ರಾಜ್ಯದ ದೌರ್ಭಾಗ್ಯ ಅಂತ ಹೇಳ್ಬೋದು ನಾವು. ಇಂತಹ ದುಷ್ಟ ವ್ಯಕ್ತಿಗಳನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದಂತಹ ಅತ್ಯುತ್ತಮ ಮಹೋನ್ನತವಾದಂತಹ ಸಂವಿಧಾನದ ಆಶಯಗಳು ಚರ್ಚೆಯಾಗುವಂತಹ ನೀತಿ ನಿರೂಪಣಾ ಸಭೆಗಳಲ್ಲಿ ಕಾಣಬೇಕಾಗಿರುವಂತಹ ದೌರ್ಭಾಗ್ಯ ನಮಗೆ. ಇಂತಹ ಕ್ರಿಯೆಗಳಿಂದಾಗಿ ಬಿಜೆಪಿಯ ಈ ಒಂದು ಕೋಮು ವ್ಯಾಪ್ತಿಯಿಂದಾಗಿ ಇವತ್ತು ಅಂತಹ ಒಂದು ಗೂಂಡಾಯಿಸಂ ಮಾಡುವಂತಹ ವ್ಯಕ್ತಿಗಳಿಗೆ ಮತ್ತಷ್ಟು ಹುಮ್ಮಸ್ಸು ಬರ್ತಾ ಇದೆ, ಮತ್ತಷ್ಟು ಶಕ್ತಿ ಬರ್ತಾ ಇದೆ. ಕೆಲವೊಂದು ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆಯು ಕೂಡ ಅಂತಹ ವ್ಯಕ್ತಿಗಳೊಂದಿಗೆ ಸಾಥ್ ನೀಡುತ್ತದೆ. ಅಕ್ರಮ ಗೋಸಾಗಾಟದ ಹೆಸರಿನಲ್ಲಿ ಇವರಿಗೆ ಗಾಡಿಯನ್ನ ಅಡ್ಡ ಇಟ್ಟು ಆ ಗೋಸಾಗಾಟಗಾರರನ್ನ ತಡೆಯುವಂತಹ ಅಧಿಕಾರವನ್ನ ಯಾರು ನೀಡಿರುವಂತದ್ದು? ಯಾವ ಕಾನೂನು ನೀಡಿದೆ ಅವರಿಗೆ? ಆದ್ರೆ ನಮ್ಮ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಅಂತಹ ವ್ಯಕ್ತಿಗಳನ್ನ ಠಾಣೆಗೆ ಕರೆಸಿ ವಶಪಡಿಸಿದಂತಹ ಗೋಗಳನ್ನು ಮತ್ತು ಅವರ ಮೇಲೆ ಕೇಸ್ ದಾಖಲಿಸುತ್ತದೆ. ಈ ವ್ಯಕ್ತಿಗಳನ್ನ ಹಾಗೆಯೇ ಬಿಟ್ಟು ಬಿಡುವಂತಹ ಒಂದು ಪದ್ಧತಿ. ಅವರ ಮನೆಗಳು ಸೀಸ್ ಆಗ್ತದೆ. ಅವರ ಮೇಲೆ ಅತ್ಯಂತ ಕಠಿಣವಾದಂತಹ ಸೆಕ್ಷನ್ಗಳನ್ನ ಜಡಿಯಲಾಗ್ತದೆ. ಗೂಂಡಾಯಿಸಂ ಮಾಡಿದಂತಹ, ದರೋಡೆ ಮಾಡಿದಂತಹ, ಹಲ್ಲೆ ಮಾಡಿದಂತಹ ಸಂಘ ಪರಿವಾರದ ಕಾರ್ಯಕರ್ತರನ್ನ ಮನೆಗೆ ಕಳಿಸಿಕೊಡುತ್ತದೆ. ಇದು ಯಾವ ನೀತಿ? ಈ ರೀತಿಯ ತಾರತಮ್ಯ ಧೋರಣೆಯಿಂದಾಗಿ ಇವತ್ತು ಸಮಾಜದಲ್ಲಿ ಅಶಾಂತಿ ಬೆಳೀತಾ ಇರತಕ್ಕಂಥ ಇಲ್ಲಿರ್ತಕ್ಕಂತಹ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಗಳು ಸರಿಯಾದಂತಹ ರೀತಿಯಲ್ಲಿ ಈ ವಿಚಾರಗಳನ್ನ ಮುನ್ನಡೆಸುವುದಾದ್ರೆ ಯಾವುದೇ ರೀತಿಯ ಗೊಂದಲಗಳು, ಆತಂಕಗಳು ಸಮಾಜದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಕರ್ನಾಟಕ ಗೋ ಹತ್ಯಾ ನಿಯಂತ್ರಣ ಕಾಯ್ದೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಆಕಳು, ಹಸು ಮತ್ತು ಕರು ಇದರ ಹತ್ಯೆ ಸಂಪೂರ್ಣವಾಗಿ ನಿಷೇಧ. ಉಳಿದ ಎಲ್ಲಾ ಜಾನುವಾರುಗಳಿಗೆ ಕೆಲವೊಂದು ನಿರ್ಬಂಧಗಳನ್ನು ಹೇರಿಕೊಂಡು ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಆದ್ರೆ ನಮ್ಮ ದುರದೃಷ್ಟ ಏನು ಅಂತ ಹೇಳಿದ್ರೆ, ಕಾನೂನನ್ನ ಎಷ್ಟು ಸಂಕೀರ್ಣತೆ ಅಥವಾ ಸಂಕಷ್ಟಕ್ಕೆ ಒಳಪಡಿಸ್ತಾರೆ ಅಂತ ಹೇಳಿದ್ರೆ, ಒಂದು ಅನುಮತಿಯನ್ನ ಪಡೆಯಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ನಿಬಂಧನೆಗಳನ್ನ ಹಾಕಿಕೊಂಡು ಅವರು ಬಿಟ್ಟಿದ್ದಾರೆ. ಅಂದ್ರೆ ನೇರವಾಗಿ ಹೇಳಿಲ್ಲ ಇದು ಕೂಡ ನಿಮಗೆ ನಿಷೇಧ ಅಂತ ಹೇಳಿ, ಇಂಡೈರೆಕ್ಟ್ ಆಗಿ ಆ ಒಂದು ಅನುಮತಿ ಪಡೆಯಲಾರದಂತಹ ಒಂದು ಸ್ಥಿತಿಯನ್ನ ಇವತ್ತು ಸರ್ಕಾರ ಮಾಡಿರುವಂತಹ ಕಾರಣಕ್ಕಾಗಿ ಇವತ್ತು ಕೆಲವೊಂದು ಘಟನೆಗಳು ನಡೀತಾ ಇರಬಹುದು. ಮುಸ್ಲಿಂ ಸಮುದಾಯದ ವ್ಯಕ್ತಿಗಳು ಸರ್ಕಾರದ ಆದೇಶ ಪ್ರಕಾರ ವಾಹನ ಚಾಲನಾ ಪರವಾನಗಿಯನ್ನ ಪಡೆದೇ ವಾಹನ ಚಲಾಯಿಸುವುದಾದರೆ, ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಸಂಬಂಧಿಸಿದ ಇಲಾಖೆಯಿಂದ ಅನುಮತಿ ಪಡೆದೇ ಮನೆ ಕಟ್ಟುವುದಾದ್ರೆ, ಉದ್ದಿಮೆಯನ್ನ ಆರಂಭ ಮಾಡುವಂತಹ ಸಂದರ್ಭದಲ್ಲಿ ಉದ್ದಿಮೆ ಪರವಾನಗಿಯನ್ನ ಪಡೆದೇ ಅವರು ಉದ್ದಿಮೆಯನ್ನ ಮಾಡುವುದಾದ್ರೆ, ಈ ಜಾನುವಾರುಗಳನ್ನ ಹತ್ಯೆ ಮಾಡಲಿಕ್ಕೆ ಒಂದು ಕಾನೂನು ಇದೆ. ಅದರ ಪರವಾನಗಿಯನ್ನ ಪಡೆದೇ ಅವರು ಮಾಡುವಂತಹ ವ್ಯವಸ್ಥೆಯನ್ನ ಇಲ್ಲಿಯ ಸರ್ಕಾರ ಮಾಡಿ ಕೊಡಬೇಕು ಅಂತ ಹೇಳಿ ಈ ಪ್ರತಿಭಟನೆಯ ಮೂಲಕ ನಾನು ಆಗ್ರಹಿಸ್ತಾ ಇದ್ದೇನೆ. ಒಂದು ವೇಳೆ ಕರ್ನಾಟಕ ಸರ್ಕಾರ ಆ ರೀತಿಯ ಸುಲಲಿತವಾದಂತಹ ಒಂದು ಪರವಾನಗಿಯ ಅನುಕ್ರಮಣೆಯನ್ನ ಅನುಸರಿಸುವುದಾದ್ರೆ ಅದನ್ನ ಪಾಲಿಸಲಿಕ್ಕೆ ಮುಸ್ಲಿಂ ಸಮುದಾಯ ಸಿದ್ಧವಾಗಿದೆ. ಪರವಾನಗಿಯನ್ನ ಪಡೆದೇ ನಾವು ನಮಗೆ ಧರ್ಮಸಮ್ಮತವಾದಂತಹ ಆಹಾರವನ್ನ ಸೇವಿಸ್ತೇವೆ ಅಂತ ಹೇಳಿ
ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೇನೆ. ನೀವು ಈ ರೀತಿಯ ನಿಬಂಧನೆಗಳೊಂದಿಗೆ, ಈ ರೀತಿಯ ಸಂಕ್ಲಿಷ್ಟತೆಯೊಂದಿಗೆ ಜನರ ಮುಂದೆ ಬಂದಾಗ ಜನರು ಇಲ್ಲಿ ಹಪತಪಿಸುವಂತಹ ವಾತಾವರಣ ನಿರ್ಮಾಣವಾಗ್ತದೆ. ಜನರು ತೀರ್ಮಾನ ಮಾಡಿದ್ರೆ ಏನು ಬೇಕಾದ್ರೆ ನಡೀತದೆ ಅಂತ ಹೇಳಲಿಕ್ಕೆ ಎರಡು ಘಟನೆಗಳು ಪ್ರಸಕ್ತವಾಗಿ ನಡೀತಾ ಇರತಕ್ಕಂತಹ ಎರಡು ಘಟನೆಗಳು. ಒಂದು, ಪಶ್ಚಿಮ ಬಂಗಾಳದಲ್ಲಿ ಗೋ ಹತ್ಯೆಗೆ ತಡೆಯನ್ನ ಉಂಟು ಮಾಡಿದಂತಹ ಸಂದರ್ಭದಲ್ಲಿ ರೈತಾಪಿ ವರ್ಗದ ಮಹಿಳೆಯರು ಮತ್ತು ಪುರುಷರು, ಅದು ಕೂಡ ಹಿಂದೂ ಸಮುದಾಯದಿಂದ ಪ್ರತಿನಿಧಿಸುವಂತಹ ಹಿಂದೂಗಳೇ ಸ್ವತಃ ಬೀದಿಗಿಳಿದು ಹೋರಾಟ ಮಾಡಿದಂತಹ ಕಾರಣಕ್ಕಾಗಿ ಅಲ್ಲಿಯ ಬಿಜೆಪಿ ಸರ್ಕಾರ ಪರೋಕ್ಷವಾದಂತಹ ಒಂದು ಅನುಮತಿಯನ್ನ ಗೋ ಹತ್ಯೆಗೆ ನೀಡುವುದಾದರೆ ಕರ್ನಾಟಕದ ಹಿಂದೂ ಪರ ಸಂಘಟನೆಯ ಹೋರಾಟಗಾರರು ಅಥವಾ ಗೂಂಡಾಯಿಸಂ ಮಾಡುವಂತಹ ಸಂಘಿಗಳು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ನಾಯಕರು ರಾಜಕೀಯ ಕುರ್ಚಿಗೆ ಬೇಕಾಗಿ ನಿಮ್ಮ ಗೋಮಾತೆಯನ್ನು ಕೂಡ ಬಲಿ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅನ್ನುವಂತಹ ಒಂದು ಸಂದೇಶವನ್ನ ನೀವು ಯಾಕೆ ಅರ್ಥ ಮಾಡುತ್ತಾ ಇಲ್ಲ? ಅದೇ ರೀತಿ ಇಲ್ಲಿ ಗೋಮಾತೆಯ ಪರವಾಗಿ ಮಾತನಾಡುವಂತಹ ಅದೆಷ್ಟೋ ಬಿಜೆಪಿ ನಾಯಕರು ನಮ್ಮ ಗಡಿಯನ್ನ ದಾಟಿ ಕೇರಳಕ್ಕೆ ಹೋಗಿ ಇದೇ ಗೋಮಾತೆಯ ಭಕ್ಷ್ಯಖ್ಯಾದ್ಯಗಳನ್ನ ತಿನ್ನುವುದಿಲ್ಲ ಅಂತ ಹೇಳಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ? ನಿಮಗೆ ಸಾಧ್ಯ ಇದೆಯಾ? ಅಥವಾ ಇಲ್ಲಿರ್ತಕ್ಕಂತಹ ಅದೇ ಹೋರಾಟಗಾರರು ಇಲ್ಲಿ ಮುಸ್ಲಿಂ ಸಮುದಾಯದ ಅಬ್ಬು ಬ್ಯಾರಿಯ ಹೋಟೆಲ್ಗೆ ಹೋಗಿ ಎಷ್ಟು ಮಂದಿ ಅದನ್ನ ಸೇವಿಸಲಿಲ್ಲ ಅಂತ ಹೇಳಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ? ಅಂದ್ರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸುಲಭದಲ್ಲಿ ಸಿಗುವಂತಹ ಒಂದು ಆಹಾರವನ್ನ ನೀವು ತಡೀತಾ ಇದ್ದೀರಾ. ಅದೇ ಆಹಾರವನ್ನ ಕದ್ದು ಮುಚ್ಚಿ ಕೂಡ ನೀವು ತಿಂತಾ ಇದ್ದೀರಾ. ಕೆಲವೊಂದು ರಾಜ್ಯಗಳಲ್ಲಿ ನಿಮಗೆ ಇದು ಅನುವದನೀಯವೂ ಕೂಡ. ಮಣಿಪುರ, ಸಿಕ್ಕಿಂ ಅಥವಾ ಕೇರಳ ಇಂತಹ ರಾಜ್ಯಗಳಲ್ಲಿ ನಿಮ್ಗೆ ಇದನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಿಜೆಪಿಯ ಮತ್ತು ಸಂಘ ಪರಿವಾರದ ದೊಡ್ಡ ದೊಡ್ಡ ನಾಯಕರು ಇದರ ಪರವಾಗಿ ಮಾತನಾಡ್ತಾರೆ. ಅಂದ್ರೆ ಒಂದೇ ದೇಶದಲ್ಲಿ ಎರಡು ರೀತಿಯ ನಿಲುವುಗಳಿರ್ತಕ್ಕಂತಹ ಏಕೈಕ ಪಕ್ಷ ಅದು ಬಿಜೆಪಿ ಆಗಿರ್ತದೆ. ಅಥವಾ ಈ ರೀತಿ ದ್ವಂದ್ವಗಳನ್ನ ಹುಟ್ಟು ಹಾಕುವಂತಹ ಏಕೈಕ ಸಂಘಟನೆ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಆಗಿರ್ತದೆ. ನೀವು ಈ ರೀತಿಯ ತಾರತಮ್ಯ ಅಥವಾ ಈ ರೀತಿಯ ವಿರೋಧಾಭಾಸಗಳನ್ನ ನಮ್ಮ ಮುಂದೆ ತಂದು ನಮ್ಮನ್ನ ವಿಭಜಿಸಬಹುದು ಅಂತ ಹೇಳಿದ್ರೆ, ಅಥವಾ ನಮ್ಮ ಆಹಾರದ ಹಕ್ಕನ್ನ ನೀವು ಕಸಿಬಹುದು ಅಂತ ಹೇಳಿ ಊಹಿಸಿದ್ರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಮಗೆ ಧರ್ಮ ಸಮ್ಮತವಾದಂತಹ ಆಹಾರವನ್ನ ನಾವು ಸೇವಿಸ್ತೇವೆ. ಅದನ್ನ ತಡೆಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಅದು ನಮಗೆ ಲಭ್ಯವಿರುವವರೆಗೂ ಕೂಡ ನಾವು ಅದನ್ನು ಸೇವಿಸ್ತೇವೆ. ಅದು ನಿಮ್ಮೊಂದಿಗಿನ ದ್ವೇಷದಿಂದಾಗಿ ಅಲ್ಲ, ಈ ದೇಶದ ಕಾನೂನು ನಮಗೆ ಅವಕಾಶ ನೀಡಿರುವ ಕಾರಣಕ್ಕಾಗಿ, ಅಥವಾ ನಾವು ಸ್ವೀಕರಿಸಿರುವಂತಹ ಅಥವಾ ನಾವು ಅನುಸರಿಸ್ತಾ ಇರತಕ್ಕಂತಹ ಧರ್ಮ ಅದಕ್ಕೆ ನಮಗೆ ಅವಕಾಶ ಕೊಟ್ಟ ಕಾರಣಕ್ಕಾಗಿ ಆಗಿದೆ. ಈ ದೇಶದ ಈ ರಾಜ್ಯದ ಕಾನೂನನ್ನ ಪಾಲಿಸ್ತೇವೆ. ಆದ್ರೆ ಕಾನೂನಲ್ಲೂ ಕೂಡ ಕೆಲವೊಂದು ಸ್ಪಷ್ಟತೆಗಳು ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಸರ್ಕಾರ ಪದೇ ಕೇವಲ ಈ ಬಾರಿ ಮಾತ್ರ ಅಲ್ಲ, ಕಳೆದ ಸಚಿವ ಸಂಪುಟ ಸಭೆಯಲ್ಲೂ ಅದೇ ರೀತಿ ನಿರಂತರವಾಗಿ ಕರ್ನಾಟಕವನ್ನ ಆಳ್ವಿಕೆ ಮಾಡಿದಂತಹ ಸಂದರ್ಭದಲ್ಲಿ ಸಂಘ ಪರಿವಾರದ ಗೂಂಡಾಗಳ ಕೇಸುಗಳನ್ನ ವಾಪಸ್ ಪಡೆಯುವಂತದ್ದು ಇವರಿಗೆ ಒಂದು ಚಾಳಿಯಾಗಿ ಬಿಟ್ಟಿದೆ. ಈ ರೀತಿ ಕೇಸುಗಳನ್ನು ವಾಪಸ್ ಪಡೆಯುವ ಮೂಲಕ ಕರ್ನಾಟಕದ ಜಾತ್ಯತೀತ ಸರ್ಕಾರ ಯಾವ ಸಂದೇಶವನ್ನು ಸಮಾಜಕ್ಕೆ ಸಾರ್ತಾ ಇದೆ? ಯಾವ ಸಂದೇಶವನ್ನು ನೀವು ಸಾರ್ತಾ ಇದ್ದೀರಾ? ಸಮಾಜದಲ್ಲಿ ಅಶಾಂತಿಯನ್ನು ಹುಟ್ಟಾಕುವಂತಹ ಅಥವಾ ಕೊಲೆಗೆ ಬೆಂಬಲವನ್ನ ನೀಡುವಂತಹ, ಕೋಮುಗಲಭೆಯನ್ನ ಸೃಷ್ಟಿ ಮಾಡುವಂತಹ, ಭಯೋತ್ಪಾದನೆಯ ಮೂಲ ನೆಲೆಯಾಗಿರ್ತಕ್ಕಂತಹ RSS ನ ನಾಯಕರ ಮೇಲಿನ ಕೇಸುಗಳನ್ನ ನೀವು ವಾಪಸ್ ಪಡೆಯುವುದಾದರೆ ಒಂದು ಮಾತು ನಿಮ್ಗೆ ನೆನಪಿರಲಿ, ನಿಮ್ಮ ಪರಮೋಚ್ಚ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿ ಅವರ ಆದೇಶವನ್ನ ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಸಂಘ ಪರಿವಾರ ಬೆಳೆಯಲಿಕ್ಕೆ ಯಾವುದೇ ರೀತಿಯ ಅವಕಾಶಗಳನ್ನ ನೀಡಬಾರದು,
ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತಹ ಸಂಘ ಪರಿವಾರದ ಮೆಂಟಾಲಿಟಿ ಇರ್ತಕ್ಕಂತಹ ನಾಯಕರುಗಳನ್ನ ಹೆಕ್ಕಿ ಹೆಕ್ಕಿ ಕಾಂಗ್ರೆಸ್ ಪಕ್ಷದಿಂದ ಹೊರ ಹಾಕುವವರೆಗೆ ಕಾಂಗ್ರೆಸ್ ಪಕ್ಷ ಅದರ ಜಾತ್ಯತೀತ ನಿಲುವನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಲವಾರು ತರಬೇತಿ ಶಿಬಿರಗಳಲ್ಲಿ ನಿಮಗೆ ಹೇಳಿದ ನಂತರವೂ ಕೂಡ ನೀವು ಸಂಘ ಪರಿವಾರದ ಕೇಸುಗಳನ್ನು ವಾಪಸ್ ಪಡಿತಾ ಇದ್ದೀರಿ ಅಂತ ಹೇಳಿದರೆ ಅಂದ್ರೆ ನಾಯಕರನ್ನು ಕೂಡ ಅನುಸರಿಸಲಿಕ್ಕೆ ತಯಾರಿಲ್ಲ. ಸಿದ್ದರಾಮಯ್ಯರವರು ಆ ಒಂದು ಕುರ್ಚಿಯಲ್ಲಿ ಕೂತು ಅವರಿಗೆ ಬಹಳ ಸುಖವಾಗ್ತಾ ಇದೆ, ಅದನ್ನ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸಚಿವ ಸಂಪುಟದಲ್ಲಿ ಇರ್ತಕ್ಕಂತಹ ಕೆಲವೊಂದು ಸಂಘ ಪರಿವಾರದ ಮನೋಸ್ಥಿತಿಯ ಸಚಿವರು ಹೇಳುವಂತಹ ಅಭಿಪ್ರಾಯಗಳನ್ನ ಅವರು ತೀರ್ಮಾನವಾಗಿ ಘೋಷಿಸುವಂತಹ ಒಂದು ಮಜಬೂರಿಗೆ ಅವರು ಒಳಗಾಗಿದ್ದಾರೆ. ಬೇರೆ ದಾರಿ ಇಲ್ಲ. ಈಗಾಗಲೇ ಒಂದು ಕಾಲು ಆ ಕಡೆ ಸಂಘ ಪರಿವಾರ ಅಥವಾ ಬಿಜೆಪಿಗೆ, ಇನ್ನೊಂದು ಕಾಲನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಟುಕೊಂಡಂತಹ ಅದೆಷ್ಟು ನಾಯಕರು ಅಲ್ಲಿದ್ದಾರೆ. ಉಚ್ಚ ನಾಯಕರು ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿನ ಕಣ್ಮಣಿಯಾಗಿರ್ತಕ್ಕಂತಹ ಬಂಡೆಯಂತಹ ವ್ಯಕ್ತಿಗಳು ಹೇಳುವಾಗ ಸಿದ್ದರಾಮಯ್ಯರಿಗೆ ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಈ ಕಾರಣಕ್ಕಾಗಿ ಇಂತಹ ತೀರ್ಮಾನಗಳು ಬರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಂ ಅಲ್ಪಸಂಖ್ಯಾತ ನಾಯಕರುಗಳು ಆಲೋಚನೆ ಮಾಡಬೇಕು. ಮಂಗಳೂರಿನ ಗೋಲಿಬಾರ್ ಪ್ರಕರಣವನ್ನ ಹಿಂಪಡೆಯಬೇಕು. ಅದರಲ್ಲಿ ದಾಖಲಾಗಿರ್ತಕ್ಕಂತಹ ಅಮಾಯಕರ ಹೆಸರುಗಳನ್ನ ಕೈ ಬಿಡಬೇಕು ಅಂತ ಹೇಳಿ ನೀವು ಎಷ್ಟು ಬಾರಿ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದೀರಿ ಮತ್ತು ಕರ್ನಾಟಕ ಸರ್ಕಾರದ ಪ್ರತಿಕ್ರಿಯೆ ಅಥವಾ ಈ ಕೇಸ್ ಹಿಂಪಡೆಯುವುದರ ಬಗ್ಗೆ ಅವರ ತೀರ್ಮಾನ ಏನಾಗಿತ್ತು ಅಂತ ಹೇಳುವುದನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಮುತಾಲಿಕ್ನ ಕೇಸನ್ನ ಹಿಂಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಚೈತ್ರ ಕುಂದಾಪುರ ಕೇಸನ್ನ ಹಿಂಪಡೆಯಲಿಕ್ಕೆ ಸಾಧ್ಯವಾಗ್ತದೆ. ಪುನೀತ್ ಕೆರೆಹಳ್ಳಿಯಂತಹ ಗೂಂಡಾಣಿಗೆ ಅತ್ಯಂತ ಸುಲಲಿತವಾದಂತಹ ಜಾಮೀನು ಸಿಗಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ನಡೀತದೆ. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ನಡೆದಂತಹ ಗೋಲಿಬಾರ್ ಪ್ರಕರಣದ ಅಮಾಯಕರ ಕೇಸುಗಳನ್ನು ವಾಪಸ್ ಪಡೆಯಲಿಕ್ಕೆ ಸಾಧ್ಯ ಆಗುತ್ತದೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲಿ ದಾಖಲಾಗಿರ್ತಕ್ಕಂತಹ ಸುಳ್ಳು UAPA ಸೆಕ್ಷನ್ ನ ಅಧೀನದಲ್ಲಿ ಸುಮಾರು 5 ರಿಂದ 6 ವರ್ಷಗಳ ಕಾಲ ಜೈಲು ವಾಸವನ್ನ ಅನುಭವಿಸಿದಂತಹ ಮುಸ್ಲಿಂ ಸಮುದಾಯದ ಯುವಕರ ಕೇಸ್ಗಳನ್ನ ವಾಪಸ್ ಪಡೆಯಲಿಕ್ಕೆ ಇವರಿಗೆ ಸಾಧ್ಯ ಆಗಿಲ್ಲ ಅಂತ ಹೇಳಿದರೆ ಎಷ್ಟು ಸುಲಭವಾಗಿ ಸಂಘ ಪರಿವಾರದ ಕೇಸ್ಗಳನ್ನ ವಾಪಸ್ ಪಡೀತಾರೆ ಅಂತ ಹೇಳಿದ್ರೆ ಇವರ ಮನೋಸ್ಥಿತಿಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಯಾರನ್ನ ನಂಬಿಕೊಂಡು ಈ ಮುಸ್ಲಿಂ ಸಮುದಾಯ ಮುಂದೆ ಹೋಗ್ತಾ ಇದೆ, ಈ ಮುಸ್ಲಿಂ ಸಮುದಾಯದ ಯುವಕರು ಪ್ರತಿಯೊಂದನ್ನ ತ್ಯಾಗ ಮಾಡಿಕೊಂಡು ಜೈಕಾರವನ್ನ ಹಾಕಿಕೊಂಡು ಜಯಿಸಿಕೊಟ್ಟಂತಹ ಪಕ್ಷಗಳು ಯಾವ ಸಿದ್ಧಾಂತದ ಹಿಂದೆ ಹೋಗ್ತಾ ಇದೆ ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ ನಿಟ್ಟಿನಲ್ಲಿ DMK ಅನ್ನುವಂತಹ ಪಕ್ಷದ ನಾಯಕನಾಗಿರ್ತಕ್ಕಂತಹ, ತಮಿಳುನಾಡಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತಹ ಉದಯ ಸ್ಟಾಲಿನ್ ಅವರ ಒಂದು ಭಾಷಣ, ವಿಧಾನಸಭೆಯಲ್ಲಿ ಮಾಡಿದಂತಹ ಭಾಷಣ ಬಹಳ ಪೂರಕವಾದಂತಹ ಮತ್ತು ಈ ಒಂದು ವಸ್ತು ಸ್ಥಿತಿಗೆ ಪೂರಕವಾದಂತಹ ಮಾತುಗಳಾಗಿವೆ. ಸನಾತನ ಧರ್ಮವನ್ನ ಸಂಪೂರ್ಣವಾಗಿ ನಿರ್ಮೂಲನ ಮಾಡುವಂತಹ ಒಂದು ದ್ರಾವಿಡ ಸಿದ್ಧಾಂತದ ಆಡಳಿತ ವ್ಯವಸ್ಥೆಯಾಗಿರ್ಬೇಕು ತಮಿಳುನಾಡಿನಲ್ಲಿ ಬೇಕಾಗಿರುವಂತದ್ದು. ಬಹುಶಃ ಇಡೀ ದೇಶದ ಜನತೆ ಅಂತಹ ಒಂದು ಆಡಳಿತವನ್ನ ಇವತ್ತು ದೇಶದಲ್ಲಿ ನಿರೀಕ್ಷಿಸ್ತಾ ಇದೆ. ಅದಕ್ಕೆ ಬೇಕಾಗಿ ಇಡೀ ದೇಶ ಪ್ರಯತ್ನ ಮಾಡುತ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ರೀತಿಯ ನಿಲುವುಗಳನ್ನ ತೆಗೆದುಕೊಳ್ಳುವುದಾದ್ರೆ ಖಂಡಿತವಾಗಿಯೂ ನಿಮ್ಮ ಮೇಲಿನ ವಿಶ್ವಾಸ ಜನರು ಕಳೆದುಕೊಳ್ಬೇಕಾಗ್ತದೆ. ನಿಮಗೂ ಮತ್ತು ಸಂಘ ಪರಿವಾರಗೂ ಯಾವುದೇ ವ್ಯತ್ಯಾಸಗಳಿಲ್ಲ ಅನ್ನುವುದನ್ನ ಈ ದೇಶದ ಜನತೆ ತಿಳಿದುಕೊಳ್ಬೇಕಾಗ್ತದೆ ಅನ್ನುವಂತಹ ಎಚ್ಚರಿಕೆಯ ಕರೆಗಂಟೆಯನ್ನ ಈ ಒಂದು ಪ್ರತಿಭಟನೆಯ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹಳಷ್ಟು ಜನರು ಹೇಳ್ತಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಆ ಒಂದು ಗೋ ಖರೀದಿಯನ್ನ, ಜಾನುವಾರು ಖರೀದಿಯನ್ನ ನಿಲ್ಲಿಸಿದ ರೀತಿಯಲ್ಲಿ ನಾವು ಕೂಡ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಹೇಳಿ ಖಂಡಿತವಾಗಿಯೂ ನಮ್ಮ ಉಲೇಮಾಗಳು ಆ ರೀತಿಯ ಒಂದು ಕರೆಯನ್ನ ಕೊಟ್ರೆ ಖಂಡಿತವಾಗಿಯೂ ಅದನ್ನ ಸ್ವೀಕರಿಸಿ ಆ ರೀತಿ ಮುಂದಡಿಯಿಡಲಿಕ್ಕೆ ಮುಸ್ಲಿಂ ಸಮುದಾಯ ಸದಾ ಸನ್ನದ್ಧವಾಗಿದೆ. ಆದ್ರೆ ಒಂದು ತಿದ್ದುಪಡಿ ಅದರಲ್ಲಿ ಬೇಕಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ನಡೆದಿರ್ತವಂತದ್ದು ಅವರು
ಹೆದರಿ ಅಥವಾ ಬೆದರಿ ಆ ಒಂದು ತೀರ್ಮಾನವನ್ನ ಕೈಗೊಂಡಿರುವಂತದ್ದಲ್ಲ. ಅವರ ಪ್ರತಿಭಟನೆಯ ದ್ಯೋತಕವಾಗಿ ಅವರು ಆ ತೀರ್ಮಾನವನ್ನು ತೆಗೆದುಕೊಂಡಿರುವಂತದ್ದು. ಕರ್ನಾಟಕದಲ್ಲಿ ಆ ರೀತಿಯ ತೀರ್ಮಾನಗಳು ಆಗ್ಬೇಕಿದ್ರೆ ಅದು ಕೂಡ ಒಂದು ಪ್ರತಿಭಟನೆಯ ದ್ಯೋತಕವಾಗಿರ್ಬೇಕೆ ಹೊರತು ಸಂಘ ಪರಿವಾರಕ್ಕೆ ಹೆದರಿಕೊಂಡು ಅವರಿಗೆ ತಲೆ ತಗ್ಗಿಸಿಕೊಂಡು ನಾನು ಜಾನುವಾರನ್ನ ತಿನ್ನುವುದಿಲ್ಲ ಅನ್ನುವಂತಹ ಅಥವಾ ಅದನ್ನ ಖರೀದಿಸುತ್ತಿಲ್ಲ ಅನ್ನುವಂತಹ ಒಂದು ತೀರ್ಮಾನ ಅದಾಗಿರಬಾರ್ದು. ಒಂದು ವೇಳೆ ಆ ರೀತಿಯ ಹೆದರಿ ಬೆದರಿ ತೆಗೆಯುವಂತಹ ತೀರ್ಮಾನವಾಗಿದ್ರೆ ಈಗಲೇ ಸ್ಪಷ್ಟಪಡಿಸ್ತೇವೆ, ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ತೀರ್ಮಾನವನ್ನ ಧಿಕ್ಕರಿಸಿಕೊಂಡು ನಮ್ಮ ಆಹಾರದ ಹಕ್ಕನ್ನ ನಾವು ಪುನರ್ಸ್ಥಾಪಿಸಿಯೇ ತೀರುತ್ತೇವೆ. ಒಂದು ವೇಳೆ ಆ ತೀರ್ಮಾನ ಅದು ಪ್ರತಿಭಟನೆಯ ದ್ಯೋತಕವಾದ್ರೆ ಎಲ್ಲರಿಗಿಂತ ಮುಂಚೆ ಮೊದಲಿನ ಸಾಲಿನಲ್ಲಿ ನಿಂತು ಅದನ್ನ ಜಾರಿಗೊಳಿಸಲಿಕ್ಕೆ ಬೇಕಾದಂತಹ ಪ್ರಯತ್ನವನ್ನ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ಲಿಕ್ಕೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳು. ಆದ್ದರಿಂದ ಬಹಳ ಸ್ಪಷ್ಟತೆ ಇರಲಿ, ನಮಗೆ ಹಿಂದೂ ಸಹೋದರ ಮೇಲೆ ದ್ವೇಷ ಇಲ್ಲ. ನಾವು ಪರಸ್ಪರ ಸಹೋದರ ಬಾಂಧವ್ಯವನ್ನ ಬಯಸುವವರು. ಆದ್ರೆ ಈ ದೇಶದ ಕಾನೂನು ಸಮ್ಮತವಾದಂತಹ ಕೆಲವು ಹಕ್ಕುಗಳು ನಿರಾಕರಿಸಲ್ಪಡುವಂತಹ ಸಂದರ್ಭಗಳಲ್ಲಿ ನಾವು ಮಾತನಾಡಲೇಬೇಕಾಗ್ತದೆ, ಬೀದಿಗೆ ಇಳಿಲೇಬೇಕಾಗ್ತದೆ. ಖಂಡಿತವಾಗಿಯೂ ನಾವು ಮಾತನಾಡ್ತೇವೆ, ನಾವು ಬೀದಿಗಿಳಿತೇವೆ. ಈ ಕಾರಣಕ್ಕೆ ಬೇಕಾಗಿ ನಮ್ಮ ಮೇಲೆ ಕೇಸು ದಾಖಲಾದ್ರೆ ಅಥವಾ ಸಂಘ ಪರಿವಾರದ ಗೂಂಡಗಳು ಕೆಲವು ಬೆದರಿಕೆಗಳನ್ನ ನೀಡಿದ್ರೆ ಅಥವಾ ಪತ್ರಿಕಾ ಹೇಳಿಕೆಯನ್ನ ನೀಡಿದ್ರೆ ಕೈಕಟ್ಟಿ ಮತ್ತು ಕಣ್ಣು ಮುಚ್ಚಿ ಕೂರುವವರು ಖಂಡಿತವಾಗಿಯೂ ಅಲ್ಲ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಭಟ್ಕಳದ ಒಂದು ಸಣ್ಣ ಘಟನೆಯನ್ನ ಹಿಡಿದುಕೊಂಡು ಅಲ್ಲಿ ಒಬ್ಬ ಸಂಘ ಪರಿವಾರದ ನಾಯಕ ಹೇಳ್ತಾನೆ, ಭಟ್ಕಳದಲ್ಲಿ 1993 ಮರುಕಳಿಸಬೇಕಾಗ್ತದೆ ಅಂತ ಹೇಳುವಂತಹ ಎಚ್ಚರಿಕೆ. ಅಂತಹ ಅದೆಷ್ಟೋ 93ಗಳನ್ನ ನೋಡಿ ಬಂದಂತಹ ಸಮುದಾಯ ನೀವು ಮಾಡಿದಂತಹ 93ನ ಕಾಲಘಟ್ಟ ಹೋಗಿದೆ. ಇದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜೀವಂತವಾಗಿರ್ತಕ್ಕಂತಹ ಒಂದು ಕಾಲಘಟ್ಟ. ಒಂದು ವೇಳೆ ಹದ್ದು ಮೀರಿ ಕಾನೂನಿನ ಚೌಕಟ್ಟನ್ನ ಮೀರಿ ಏನಾದ್ರೂ ಮುಸ್ಲಿಂ ಸಮುದಾಯದ ಮೇಲೆ ನೀವು ಎರಗಿ ಬಂದ್ರೆ ಅದಕ್ಕೆ ತಕ್ಕದಾದಂತಹ ಪ್ರತ್ಯುತ್ತರವನ್ನ ನಿರೀಕ್ಷಿಸಿಕೊಂಡು ಮಾತ್ರ ಬನ್ನಿ ಅನ್ನುವಂತ ಎಚ್ಚರಿಕೆಯ ಸಂದೇಶವನ್ನ ಸಾರುತ್ತಾ ಈ ಒಂದು ಅಭಿಯಾನ, ಈ ಒಂದು ಹೋರಾಟ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ನಿರಂತರವಾಗಿ ನಡೆಯಲಿಕ್ಕಿದೆ. ನಮ್ಮ ಆಹಾರ ನಮ್ಮ ಹಕ್ಕು, ಖಂಡಿತವಾಗಿಯೂ ಅದನ್ನ ಉಳಿಸಲಿಕ್ಕೆ ಬೇಕಾದಂತಹ ಹೋರಾಟ ನಿರಂತರವಾಗಲಿಕ್ಕಿದೆ ಅನ್ನುವಂತಹ ಸಂದೇಶದೊಂದಿಗೆ ಇಂತಹ ಹೋರಾಟಗಳಲ್ಲಿ, ಹೋರಾಟದ ಮೈದಾನಗಳಲ್ಲಿ ಪದೇ ಪದೇ ನಾವು ಇದೇ ರೀತಿ ಎದುರುಗೊಳ್ಳೋಣ ಅನ್ನುವಂತಹ ಸಂದೇಶದೊಂದಿಗೆ ಅವಕಾಶಕ್ಕಾಗಿ ಕೃತಜ್ಞತೆಯನ್ನ ಸಲ್ಲಿಸುತ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಇಂಡಿಯಾ.